ಜಿತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋ ನೋಡಿದ್ರೆ ಸಾಕು, ನಿಮ್ಮ ಅದೃಷ್ಟನೇ ಬದಲಾಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸೋಲಿರಬಾರದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋದಲ್ಲಿ ನಾವು ಹೇಳುವಂತಹ ಅಫರ್ಮೇಷನ್ ರೆಮಿಡಿ ಮಾಡೋದಕ್ಕೆ ದಯವಿಟ್ಟು ಶಾಂತವಾದ ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಳಿ. ಈ ವಿಡಿಯೋ ನೋಡ್ತಾ ಇರುವಾಗ ಅನಿರೀಕ್ಷಿತ ಹಣದ ಸಂದೇಶಗಳು ಇದ್ದಕ್ಕಿದ್ದಂತೆ ಬರುತ್ತವೆ ಅಂತ ಅನೇಕ ವೀಕ್ಷಕರು ನಮಗೆ ಹೇಳಿದ್ದಾರೆ. ಒಬ್ಬ ವೀಕ್ಷಕರಿಗೆ ಈ ಅಫರ್ಮೇಷನ್ ಹೇಳ್ಕೊಟ್ಟಿದ್ವಿ. ಅವರು ಜಾಬ್ ಆಫರ್ ಫೋನ್ ಕರೆಯನ್ನ ಪಡೆದಿದ್ದಾರೆ. ಇನ್ಯಾರೋ ಲಕ್ಷಾಂತರ ಮೌಲ್ಯದ ಐಡಿಯಾಗಳನ್ನ ಪಡಿತಾರೆ. ಒಬ್ಬ ವೀಕ್ಷಕರಿಗೆ ಪೂರ್ವಜರ ಆಸ್ತಿ ಸಿಕ್ತು. ಹೌದು, ನಿಜವಾಗಿಯೂ ಈ ವಿಡಿಯೋ ನೋಡ್ತಾ ಇದ್ದ ಸಮಯದಲ್ಲಿ ಯಾರೋ ಒಬ್ರು 2 ಪಟ್ಟು ಸಂಬಳದೊಂದಿಗೆ ಉದ್ಯೋಗದ ಆಫರ್ ಕೂಡ ಪಡೆದಿದ್ದಾರೆ. ಹಾಗಿದ್ರೆ ಆ ಮ್ಯಾಜಿಕ್ ಏನು? ಅದಕ್ಕಾಗಿ ನೀವೇನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇವತ್ ನಾವು ನಿಮಗೆ ತಿಳಿಸುವಂತಹ ಒಂದು ಪವರ್ಫುಲ್ ವಿಧಾನ ನಿಮ್ಮ ಸುಪ್ತ ಮನಸ್ಸನ್ನ ಜಾಗೃತಗೊಳಿಸುತ್ತೆ. ಡಿವೈನ್ ಮ್ಯಾಟ್ರಿಕ್ಸ್ ಅಂತ ಕರೆಯುವ ಕ್ವಾಂಟಮ್ ಕ್ಷೇತ್ರವು ನಿಮ್ಮ ಸುಪ್ತ ಮನಸ್ಸನ್ನ ಜಾಗೃತಗೊಳಿಸಲು ಸಹಾಯ ಮಾಡುತ್ತೆ. ಇದರಿಂದ ನಿಮ್ಮ ಬೇಡಿಕೆಗಳು ಕೂಡ ಈಡೇರುತ್ತವೆ. ಇದು ಫ್ಯಾಂಟಸಿ ಅಲ್ಲ, ಕ್ವಾಂಟಮ್ ಫಿಸಿಕ್ಸ್ ವೀಕ್ಷಕರೇ. ಅಂದ್ರೆ ಅರಿವು ವಾಸ್ತವವನ್ನ ಬದಲಾಯಿಸುತ್ತೆ. ಇದರಿಂದ ನಿಮ್ಮ ಸುಪ್ತ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಯೋಚನೆಗಳು ದೂರವಾಗಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲು ಸಹಾಯ ಮಾಡುತ್ತೆ. ಹೆಚ್ಚಿನ ಜನರು ತಮ್ಮ ನಿಜವಾದ ಶಕ್ತಿಯನ್ನ ವಿವಿಧ ಸಮಸ್ಯೆಗಳು, ಚಿಂತೆಗಳು ಮತ್ತು ಗೊಂದಲಗಳಿಂದಾಗಿ ವ್ಯರ್ಥ ಮಾಡ್ಕೊಳ್ತಾರೆ. ಆದ್ರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಶಕ್ತಿಯನ್ನ ಕೇಂದ್ರೀಕೃತ ಮಾಡಲು ನೀವು ಸಮರ್ಥರಾದ್ರೆ ನೀವು ಖಂಡಿತವಾಗಿಯೂ ಹಣವನ್ನ ಗಳಿಸಲು ಸಮರ್ಥರಾಗ್ತೀರಿ. ಇವಾಗ ನೀವು ಮಾಡಬೇಕಾದದ್ದು ಏನು ಅಂತಂದ್ರೆ, ಮುಂದಿನ ಕೆಲವು ನಿಮಿಷಗಳಲ್ಲೇ ನೀವು ಈಗಾಗಲೇ ಶ್ರೀಮಂತರಾಗಿದ್ದೀರಿ ಅನ್ನೋ ಅಂಶದ ಮೇಲೆ ಸಂಪೂರ್ಣವಾಗಿ ನಿಮ್ಮ ಗಮನವನ್ನ ಹರಿಯುವಂತೆ ಮಾಡಿ. ಹೀಗೆ ಯೋಚಿಸಿ ಅದನ್ನ ನಿಮ್ಮ ಮನಸ್ಸಲ್ಲಿಟ್ಕೊಳ್ಳಿ. ನಾನು ಈಗಾಗಲೇ ಶ್ರೀಮಂತನಾಗಿದ್ದೇನೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿದೆ ಅಂತ ಯೋಚಿಸಿ. ಯಾವತ್ತೂ ನಿಮ್ಮ ಬಿಲ್ಗಳ ಬಗ್ಗೆ ಯೋಚಿಸಬೇಡಿ. ನಿಮ್ಮ ಪ್ರಸ್ತುತ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಯೋಚಿಸಬೇಡಿ. ಹಿಂದಿನ ವೈಫಲ್ಯಗಳ ಬಗ್ಗೆ ಯೋಚಿಸಬೇಡಿ. ಇವೆಲ್ಲವೂ ನಿಮ್ಮನ್ನ ಇನ್ನೂ ಗೊಂದಲದಲ್ಲಿರುವಂತೆ ಮಾಡುತ್ತೆ. ಈಗ ನಾವು ನಿಮ್ಮ ಸುಪ್ತ ಮನಸ್ಸಿನೊಂದಿಗೆ ನೇರವಾಗಿ ಮಾತನಾಡಲು ವೈಜ್ಞಾನಿಕವಾಗಿ ಡಿವೈನ್ ಮಾಡಲಾಗಿರುವಂತಹ ಅಫರ್ಮೇಷನ್ಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಇದೇನು ನಾವು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ. ಇದನ್ನ ಹಲವು ವರ್ಷಗಳ ಕಾಲ ರಿಸರ್ಚ್ ಮಾಡಿ ಮಾಡಲಾಗಿದೆ. ನೀವು ಈ ದೃಢೀಕರಣವನ್ನ ಪೂರ್ಣ ಭಾವನೆ ಮತ್ತು ದೃಢ ನಿಶ್ಚಯದಿಂದ ಪುನರಾವರ್ತಿಸಿದ್ರೆ ಅವು ನಿಮ್ಮ ಸುತ್ತಲಿನ ವಿದ್ಯುತ್ ಕಾಂತೀಯ ಕ್ಷೇತ್ರವನ್ನ ಮತ್ತು ನಿಮ್ಮ ಸುಪ್ತ ಮನಸ್ಸನ್ನು ಕೂಡ ಬದಲಾಯಿಸುತ್ತವೆ. ನರವಿಜ್ಞಾನದ ಪ್ರಕಾರ ಪುನರಾವರ್ತನೆಯು ಮೆದುಳಿನಲ್ಲಿ ಹಲವಾರು ನರಮಾರ್ಗಗಳನ್ನು ಸೃಷ್ಟಿಸುತ್ತೆ. ಈ ದೃಢೀಕರಣಗಳು ಹೊಸ ಸಂಪತ್ತಿನ ಮನಸ್ಥಿತಿಯನ್ನ ಸೃಷ್ಟಿಸುತ್ತವೆ. ಅದು ಕ್ರಮೇಣ ನಿಮ್ಮ ಮೆದುಳಿನಲ್ಲಿ ಫಿಕ್ಸ್ ಆಗುತ್ತೆ. ಹಣದ ಕಡೆಗೆ ಸ್ವಾಭಾವಿಕವಾಗಿ ಆಕರ್ಷಿತರಾದ ಜನರು ವಿಭಿನ್ನ ಮನಸ್ಥಿತಿಯನ್ನ ಹೊಂದಿರ್ತಾರೆ ಮತ್ತು ನಾವು ಆ ಮನಸ್ಥಿತಿಯನ್ನ ನಿಮ್ಮಲ್ಲಿ ಸ್ಥಾಪಿಸ್ತಾ ಇದ್ದೇವೆ. ಈಗ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನಮ್ಮ ಮಾತನ್ನ ಕೇಳ್ತಾನೆ ಇರಿ. ನಾವು ಹೇಳೋದನ್ನ ಮಾಡ್ತಾನೆ ಇರಿ. ಮೊದಲಿಗೆ ನಿಮ್ಮ ಕಣ್ಣುಗಳನ್ನ ಮುಚ್ಚಿ
ಆಳವಾದ ಉಸಿರನ್ನ ತಗೊಂಡು ನಿಧಾನವಾಗಿ ಉಸಿರಾಡಿ. ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ನೀವು ಸಂಪೂರ್ಣವಾಗಿ ಕೇಂದ್ರೀಕೃತರಾಗಿದ್ದೀರಿ ಮತ್ತು ಪ್ರೆಸೆಂಟ್ ಬಗ್ಗೆ ಮಾತ್ರ ಯೋಚಿಸಿ. ಈಗ ನಾವು ಕೆಲವು ಶಕ್ತಿಶಾಲಿ ಮನಿ ಅಫರ್ಮೇಷನ್ಗಳನ್ನ ಹೇಳ್ತಾ ಇದ್ದೇವೆ. ನೀವು ಅವುಗಳನ್ನ ಕೇಳೋದಲ್ಲದೆ ನಿಮ್ಮ ಜೀವನದಲ್ಲಿ ಅವುಗಳನ್ನ ನಿಜವಾಗಿಯೂ ಅನುಭವಿಸಿದಂತೆ ಯೋಚನೆ ಮಾಡಬೇಕು. ಅವುಗಳನ್ನ ನಿಮ್ಮ ಮನಸ್ಸಿನಲ್ಲಿ ದೃಶ್ಯಗಳಂತೆ ಕಾಣಬೇಕು. ಅವುಗಳನ್ನ ಕಲ್ಪಿಸಿಕೊಳ್ಳಿ, ಅವುಗಳನ್ನ ಅನುಭವಿಸಿ. ಅದು ಈಗ ನಿಮಗೆ ಸಂಭವಿಸ್ತಾ ಇರುವಂತೆ ಕಲ್ಪಿಸಿ. ನಿಮ್ಮ ಬಳಿ ಸಂಪತ್ತು ಹೆಚ್ಚಾದಂತೆ ಯೋಚಿಸಿ. ನಾನು ಆರ್ಥಿಕವಾಗಿ ಸ್ವತಂತ್ರನಾಗಿದ್ದೇನೆ ಮತ್ತು ಅನಂತ ಸಂಪತ್ತನ್ನ ಹೊಂದಿದ್ದೇನೆ. ಹಣವು ನನಗೆ ಹಲವು ಮಾರ್ಗಗಳ ಮೂಲಕ ಹರಿದು ಬರುತ್ತಿದೆ. ನನ್ನ ಬ್ಯಾಂಕ್ ಖಾತೆ ಪ್ರತಿದಿನ ಹೆಚ್ಚುತ್ತಾನೆ ಇದೆ. ನಾನು ಅಪರಿಮಿತ ಸಮೃದ್ಧಿಯನ್ನ ಪಡಿತೇನೆ ಮತ್ತು ಅದನ್ನ ಸ್ವೀಕರಿಸ್ತೇನೆ. ನಾನು ಹಣದ ಮ್ಯಾಗ್ನೆಟ್. ನನ್ನ ಶಕ್ತಿಯು ಅನಂತ ಸಂಪತ್ತಿನೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಂಡಿದೆ. ಹಣವು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ರೀತಿಯಲ್ಲಿ ನನಗೆ ಬರುತ್ತದೆ. ನಾನು ಬಯಸಿದಷ್ಟು ಹಣವನ್ನ ಸಲೀಸಾಗಿ ಪಡೆಯುತ್ತೇನೆ. ನಾನು ಈಗಾಗಲೇ ಹೊಂದಿರುವ ಸಮೃದ್ಧಿಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ನಾನು ಪ್ರತಿದಿನ ಅನಂತ ಪ್ರಮಾಣದ ಹಣವನ್ನ ಪಡಿತೇನೆ. ನಾನು ಇಷ್ಟಪಡುವುದನ್ನ ನಾನು ಮಾಡುತ್ತೇನೆ ಮತ್ತು ಅದರಿಂದ ಗಣನೀಯ ಆದಾಯವನ್ನ ಗಳಿಸ್ತೇನೆ. ನನ್ನ ಸಂಪತ್ತು ನನ್ನ ನಿಯಮಗಳ ಪ್ರಕಾರ ಬದುಕಲು ಸ್ವಾತಂತ್ರ್ಯವನ್ನ ನೀಡುತ್ತೆ. ಆರ್ಥಿಕ ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು. ನನ್ನ ಆದಾಯವು ಸಲೀಸಾಗಿ ಡಬಲ್ ಆಗ್ತಾ ಇದೆ. ನಾನು ಮುಟ್ಟುವ ಎಲ್ಲವೂ ಚಿನ್ನವಾಗುತ್ತೆ. ನನ್ನ ಮನಸ್ಥಿತಿ ಶ್ರೀಮಂತ ವ್ಯಕ್ತಿಯ ಮನಸ್ಥಿತಿ. ನನಗೆ ಯಾವಾಗಲೂ ಅಗತ್ಯಕ್ಕಿಂತ ಹೆಚ್ಚಿನದೇ ಸಿಗುತ್ತೆ. ನನಗೆ ಈಗ ದೊಡ್ಡ ಮೊತ್ತದ ಹಣ ಬರುತ್ತಿದೆ. ನಾನು ಪ್ರತಿಯೊಂದು ಆರ್ಥಿಕ ಪ್ರಯತ್ನದಲ್ಲೂ ಯಶಸ್ವಿಯಾಗಿದ್ದೇನೆ. ಸಂಪತ್ತು ನನ್ನೆಡೆಗೆ ನದಿಯಂತೆ ಹರಿಯುತ್ತಿದೆ. ನಾನು ಐಷಾರಾಮಿ ಮತ್ತು ಸಮೃದ್ಧಿಯಿಂದ ತುಂಬಿದ ಜೀವನವನ್ನ ನಡೆಸ್ತಾ ಇದ್ದೇನೆ. ವಿಶ್ವವು ಅನಂತ ಸಂಪನ್ಮೂಲಗಳೊಂದಿಗೆ ನನ್ನನ್ನ ಬೆಂಬಲಿಸುತ್ತದೆ. ಪ್ರತಿದಿನ ನಾನು ಹೇಳಲಾಗದಷ್ಟು ಹಣವನ್ನ ಪಡೆಯುತ್ತೇನೆ. ನನ್ನ ಬಹು ಆದಾಯದ ಹರಿವುಗಳು ನಿರಂತರವಾಗಿ ಬೆಳೆಯುತ್ತಿವೆ. ಸಂಪತ್ತನ್ನು ಸೃಷ್ಟಿಸುವುದು ತುಂಬಾನೇ ಸರಳ ಹಾಗೂ ಸುಲಭ. ನನ್ನಲ್ಲಿರುವ ಸಮೃದ್ಧಿಯಿಂದ ನಾನು ಇತರರಿಗೆ ಸಹಾಯ ಮಾಡಲು ಸಮರ್ಥನಾಗಿದ್ದೇನೆ. ಥ್ಯಾಂಕ್ ಯು ಯೂನಿವರ್ಸ್ ಎಂದು ಹೇಳಿ. ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನೀವು ಈಗಷ್ಟೇ ಅನುಭವಿಸಿರುವ ಎಲ್ಲವೂ ಅತ್ಯಂತ ಪವರ್ಫುಲ್ ಆಗಿದೆ. ನೀವು ಸಮೃದ್ಧಿಯ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿದ್ದೀರಿ. ನಿಮಗೆ ಗೊತ್ತಾ, ಜಗತ್ತಿನ ಅತ್ಯಂತ ಶ್ರೀಮಂತ ಜನರು ಇದನ್ನೇ ಮಾಡ್ತಾರೆ. ಅವರು ಮಾನಸಿಕವಾಗಿ ತಮ್ಮ ಸಮೃದ್ಧಿಯಲ್ಲಿ ಬದುಕ್ತಾರೆ. ನಂತರ ಅದು ದೈಹಿಕವಾಗಿ ಪ್ರಕಟವಾಗುತ್ತದೆ ಮತ್ತು ನೀವು ಇದೀಗ ಮಾಡಿರುವುದು ಅನೇಕ ಹಂತಗಳಲ್ಲಿ ಕೆಲಸ ಮಾಡುತ್ತೆ. ನರವೈಜ್ಞಾನಿಕ ಮಟ್ಟದಲ್ಲಿ ನಿಮ್ಮ ಮೆದುಳಿನ ಸಂಪತ್ತಿನ ಪರಿಚಲನೆಯ ಪುನರ್ರಚನೆ ಪ್ರಾರಂಭವಾಗಿದೆ. ಆಧ್ಯಾತ್ಮಿಕ ಮಟ್ಟದಲ್ಲಿ ನೀವು ಬ್ರಹ್ಮಾಂಡದ ಅನಂತ ಸಮೃದ್ಧಿಯೊಂದಿಗೆ ನಿಮ್ಮನ್ನ ಕನೆಕ್ಟ್ ಆಗಿದ್ದೀರಿ. ಇದೇನೋ ಆಧ್ಯಾತ್ಮಿಕ ವಿಷಯ ಅಲ್ವೇ ಅಲ್ಲ. ನೀವು ನಿಮ್ಮ ಸುಪ್ತ ಮನಸ್ಸನ್ನ ಉತ್ತಮದ ಕಡೆಗೆ ಜಾಗೃತಗೊಳಿಸುವ ಒಂದು ಪವರ್ಫುಲ್ ವಿಧಾನವಾಗಿದೆ. ನೀವು ನಿಮ್ಮ ಮನಸ್ಸಿನಲ್ಲಿ ಏನನ್ನ ಬಿತ್ತುತ್ತೀರೋ ಅದುವೇ ಮತ್ತೆ ನಿಜವಾಗುತ್ತೆ. ಈ ವಿಧಾನದ ಮೂಲಕ ನೀವು ಹಣವನ್ನ ಪಡಿಬಹುದು. ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನ ಹೆಚ್ಚಿಸಬಹುದು. ಇದರಿಂದ ಹಣದ ಹರಿವು ಹೆಚ್ಚಿ ಬ್ಯಾಂಕ್ ಬ್ಯಾಲೆನ್ಸ್ ನ್ಯಾಚುರಲ್ ಆಗಿ ಹೆಚ್ಚಾಗುತ್ತೆ. ನೀವು ಮಾಡಿ ನೋಡಿ. ವೀಕ್ಷಕರೇ, ನೋಡಿದ್ರಲ್ವಾ? ಈ ವಿಡಿಯೋ ನೋಡಿದ್ರೆ ಸಾಕು, ನಿಮ್ಮ ಅದೃಷ್ಟನೇ ಬದಲಾಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.